ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಡಿಕೆ ಶಿವಕುಮಾರ್ ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಪ್ರಮಾಣ ವಚನ ಸ್ವೀಕಾರದ ವೇಳೆ ಡಿಕೆಶಿ ತೆಗೆದುಕೊಂಡ ಹೆಸರು ಯಾವುದು ಗೊತ್ತಾ? ಗಂಗಾಧರಜ್ಜಯ್ಯನ ಹೆಸರು. ಹಾಗಾದ್ರೆ ಯಾರು ಈ ಗಂಗಾಧರಜ್ಜಯ್ಯ? ಇವರಿಗೂ ಡಿಕೆಶಿಗೂ ಇರುವ ನಂಟೇನು? ಇವತ್ತು ಗಂಗಾಧರಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೇಕೆ ಡಿಸಿಎಂ ಡಿಕೆ ಶಿವಕುಮಾರ್? ಈ ಬಗ್ಗೆ ಕುತೂಹಲಕಾರಿ ಮಾಹಿತಿ ಈ ರಿಪೋರ್ಟ್ ನಲ್ಲಿದೆ ನೋಡಿ. ಗಂಗಾಧರಜ್ಜಯ್ಯನಿಗೂ ಡಿಕೆಶಿಗೂ ಇರುವ ನಂಟೇನು? ಗಂಗಾಧರ ಅಜ್ಜಯ್ಯ ಅಂದ್ರೆ ಕೆ ಶಿವಕುಮಾರ್ ಅವರು ಅತಿಯಾಗಿ ನಂಬುವಂತ ಸ್ವಾಮೀಜಿ. ಈ ಹಿಂದೆಯೂ ಕೂಡ ಡಿಕೆಶಿ ಅವರಿಗೆ ಕಷ್ಟ ಬಂದಾಗ, ಸುಖದಲ್ಲಿ ಇದ್ದಾಗೆಲ್ಲ ಈ ಗಂಗಾಧರ ಅಜ್ಜಯ್ಯನ್ನ ಸ್ಮರಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಐಟಿ ಇಡಿ ದಾಳಿ ಸಂಕಷ್ಟದ ಬಳಿಕ ಮೊದಲು ಬಂದಿದ್ದೇ ಇಲ್ಲಿಗಂತೆ. ಡಿಕೆಶಿ ಅವರ ತಂದೆಗೆ ಸ್ಟ್ರೋಕ್ ಆಗಿತ್ತು. ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಆದ್ರೆ ವೈದ್ಯರು ನಿಮ್ಮ ತಂದೆ ಬದುಕೋದಿಲ್ಲ, 2 ಗಂಟೆ ಮಾತ್ರ ಬದುಕುವುದು ಅಂತ ಅಂದಿದ್ರಂತೆ. ಆಗ ಡಿಕೆಶಿ ಅವರ ಕುಟುಂಬ ತಂದೆಯನ್ನ ಮಣ್ಣು ಮಾಡಲು ಜಾಗವನ್ನ ಹುಡುಕ್ತಿದ್ರಂತೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಳಿ ಒಬ್ರು ದೇವರಂತ ವ್ಯಕ್ತಿ ಬರ್ತಾರೆ. ಗಂಗಾಧರಜ್ಜಯ್ಯನ ಪವಾಡದ ಬಗ್ಗೆ ಡಿಕೆಶಿ ಅವರಿಗೆ ತಿಳಿಸಿ, ಈಗಿರುವ ಸ್ವಾಮೀಜಿ ಕರಿವೃಷಭ ದೇಶಿಕೇಂದ್ರ ಬೆಂಗಳೂರಿಗೆ ಬಂದಿದ್ದನ್ನು ಕೂಡ ಹೇಳಿರ್ತಾರೆ. ಅವರನ್ನೊಮ್ಮೆ ಭೇಟಿ ಮಾಡು, ಆಗ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಆ ವ್ಯಕ್ತಿ ಡಿಕೆಶಿ ಅವರಿಗೆ ಹೇಳಿದ್ರಂತೆ. ಆಗ ಆ ಸ್ವಾಮೀಜಿಯನ್ನ ಭೇಟಿಯಾಗಿದ್ದ ಡಿಕೆಶಿ ಅವರು ನಂತರ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಿದ್ರು. ಆ ನಂತರ ಡಿಕೆ ಶಿವಕುಮಾರ್ ಅವರು ಆ ಸ್ವಾಮೀಜಿಯನ್ನ ಭೇಟಿಯಾಗಿ ಅವರು ಹೇಳಿದಂತೆ ಕೇಳ್ತಾರೆ. ಇದಾದ ನಂತರ ಡಿಕೆಶಿ ಅವರ ತಂದೆ ಬದುಕ್ತಾರೆ, ನಂತರ ಆರೋಗ್ಯವಾಗಿ ಕೂಡ ಇರ್ತಾರೆ. ಇಷ್ಟೇ ಅಲ್ಲ, ಐಟಿ ಇಡಿ ದಾಳಿ ಸಂಕಷ್ಟದಲ್ಲಿದ್ದಾಗ್ಲೂ ಕೂಡ ಅಜ್ಜಯ್ಯನೇ ಕಾಪಾಡಿದ್ರು ಅಂತ ಡಿಕೆಶಿ ಅವರು ನಂಬಿದ್ರು. ಇನ್ನು ಆಗ ಡಿಕೆಶಿ ಅವರು ಜೈಲಿಗೆ ಹೋಗಿದ್ದಾಗ ಅಜ್ಜಯ್ಯನ ಪ್ರಸಾದವನ್ನ ಜೈಲಿಗೂ ಕೂಡ ಕಳುಹಿಸಲಾಗ್ತಿದ್ದಂತೆ. ಒಂದೊಮ್ಮೆ ಡಿಕೆಶಿ ಅವರು ಮಠಕ್ಕೆ ಹೋಗಿದ್ದಾಗ ಅಲ್ಲಿನ ಸ್ವಾಮೀಜಿಯವರು ಡಿಕೆಶಿ ಸಿಎಂ ಆಗ್ತಾರೆ ಅಂದಿದ್ರಂತೆ. ಅಲ್ಲದೆ ಕಾಂಗ್ರೆಸ್ಗೆ ಬಹುಮತ ಬಂದೇ ಬರುತ್ತೆ ಅಂದಿದ್ರಂತೆ. ಇದೇ ಕಾರಣಕ್ಕೆ ನೋಡಿ ಡಿಕೆ ಶಿವಕುಮಾರ್ ಅವರು ಅಂದಿನ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಬಹುಮತ ಬಂದೇ ಬರುತ್ತೆ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಹಾಗೆ ಆಯ್ತು ಕೂಡ. ಡಿಕೆ ಶಿವಕುಮಾರ್ ಮಗಳ ಮದುವೆಯಿಂದ ಹಿಡಿದು ಪ್ರತಿ ಒಳ್ಳೆ ಕಾರ್ಯಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ಕುಟುಂಬ ಗಂಗಾಧರಜ್ಜಯ್ಯನ ಒಪ್ಪಿಗೆ ಪಡೆದು ಮುನ್ನುಗ್ತಾರಂತೆ. ಯಾರು ಈ ಗಂಗಾಧರಜ್ಜಯ್ಯ? ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ 15 ಕಿಲೋಮೀಟರ್ ದೂರದಲ್ಲಿ ನೊಣವಿನಕೆರೆ ಎಂಬ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಕಾಡಸಿದ್ದೇಶ್ವರ ಮಠ ಎಂಬ ಪುರಾತನವಾದ ಮಠ ಇದೆ. ಇದರ ಪೂರ್ಣ ಹೆಸರು ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠ. ಇದರ ಪೀಠಾಧಿಪತಿಯೇ ಗಂಗಾಧರ ಅಜ್ಜಯ್ಯ. ಹಿಂದೆ ಕಾಡಸಿದ್ದೇಶ್ವರರು ನಂದಿಯ ಮೇಲೆ ಸಂಚಾರಗೈಯುತ್ತಾ ಬಂದು ನೊಣವಿನಕೆರೆಯ ದಕ್ಷಿಣ ಭಾಗದಲ್ಲಿರುವ ಕಾಡಿನಲ್ಲಿ ನೆಲೆಸಿದ್ರಂತೆ. ಒಮ್ಮೆ ಕಾಡಸಿದ್ದೇಶ್ವರರು ತಪಸ್ಸಿಗೆ ಕುಳಿತಾಗ ಮುದಿಯಪ್ಪ ನಾಯಕ ಎಂಬ ಅರಸ ಭೇಟಿಯಾಡಲು ಬಂದು ಇವರನ್ನ ಪ್ರಾಣಿ ಅಂತ ಭಾವಿಸಿ ಬಾಣ ಬಿಟ್ಟನಂತೆ. ಆದ್ರೆ ಅವರಿಗೆ ಬಾಣ ತಾಕಿದ್ರು ಏನೂ ಆಗ್ಲಿಲ್ಲಂತೆ. ಬಳಿಕ ಕಾಡಸಿದ್ದೇಶ್ವರನನ್ನ ನೋಡಿ ತಪ್ಪಿನ ಅರಿವಾಗಿ ಮುದಿಯಪ್ಪ ನಾಯಕ ಕಣ್ಣೀರಿಟ್ನಂತೆ. ಕೊನೆಗೆ ಆತನನ್ನ ಕ್ಷಮಿಸಿದ ಕಾಡಸಿದ್ದೇಶ್ವರರು ಅನುಗ್ರಹ ಮಾಡಿದ್ರಂತೆ. ಮುಂದೆ ಆತನೇ ಮಠ ಹಾಗೂ ಗದ್ದುಗೆಯನ್ನ ನಿರ್ಮಿಸಿಕೊಟ್ನಂತೆ. ಒಂದು ಮಧ್ಯರಾತ್ರಿ ಕಾಡಸಿದ್ದೇಶ್ವರರು ಸುವರ್ಣ ಪಲ್ಲಕ್ಕಿಯಲ್ಲಿ ಶ್ರೀಗಳನ್ನ ಹೊತ್ಕೊಂಡು ಗದ್ದುಗೆಗೆ ತಂದಾಗ ಅಲ್ಲಿ ಕರ್ಪೂರ ಧಕ್ಕನೆ ಹತ್ತಿಕೊಂಡಿತ್ತು. ಆಗ ಶ್ರೀಗಳು ಅಲ್ಲಿಂದ ಅದೃಶ್ಯರಾದರಂತೆ. ಇದೇ ಮಠದ ಮೂಲ ಗದ್ದುಗೆ ಎನ್ನಲಾಗ್ತಿದೆ. ಪುರಾತನ ಕಾಲದಿಂದಲೂ ಆಧ್ಯಾತ್ಮಿಕತೆ, ಧರ್ಮ ಪ್ರಸಾರ, ವಿದ್ಯೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಮಠ ಸೇವೆ ಸಲ್ಲಿಸ್ತಾ ಇದೆ. ಸದ್ಯ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಮಠದ ಪೀಠಾಧಿಪತಿಯಾಗಿದ್ದಾರೆ. ಕರಿವೃಷಭ ಸ್ವಾಮೀಜಿ ಭವಿಷ್ಯ ಹೇಳುವುದರಲ್ಲೇ ಸಿದ್ಧಹಸ್ತರು ಅಂತ ಖ್ಯಾತಿಯನ್ನ ಕೂಡ ಪಡೆದಿದ್ದಾರೆ. ಶಿವಕುಮಾರ್ ಅವರು ಕೂಡ ಇವರ ಬಳಿಯೇ ಜ್ಯೋತಿಷ್ಯವನ್ನ ಕೇಳ್ತಾರೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ತಾನು ಏನೇ ಒಳ್ಳೆ ಕೆಲಸ ಮಾಡೋದಕ್ಕೂ ಮುನ್ನ ಗಂಗಾಧರ ಅಜ್ಜಯ್ಯನ ಬಳಿ ಒಪ್ಪಿಗೆ ಕೇಳ್ತಾರೆ. ಅದೇನೇ ಇರ್ಲಿ, ಅಂತೂ ಇಂದು ಡಿಕೆಶಿ ಹಠ ಹಿಡಿದು ಸಿಎಂ ಆಗಿದ್ದಾರೆ. ಗಂಗಾಧರಜ್ಜಯ್ಯ ಹಾಗೂ ಜನಗಳಿಗೆ ನೀಡಿದ ಮಾತನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.